ಎಂತ ಹೊಡೆದೆಯಾ? ನಾನು ಸುಮ್ಮನೆ ನಿಂತಿದ್ದ. ಹೌದಾ? ಬಾಯ್. ಯಾಕೋಳೆ ನಾನ್ ನಿನ್ನ ಬಿಡಲಾರ ಅನಂತ್ ನಂಗ್ ತರ ಕೂತಿದ್ಯಾ? ನಮ್ಮ ಮನೆಯವ್ರಿಗೆ ನಾನು ಲವ್ ಮಾಡೋ ವಿಷಯ ಗೊತ್ತಾಗ್ಬಿಟ್ಟದೆ. ಯಾರ ಹುಡ್ಗಿ? ನನಗ್ ಗೊತ್ತಿರತ್ತಾನೆ ಹೇಳೋದು, ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ. ಲೋ ನಿಂಗೆ ಎಸ್ಸಲ್ಲಿ ಹೇಳಿದ್ದೀನೋ ನಿನ್ ಮಗನ ನನ್ ಮಗನ ಜೊತೆ ಸೇರಿಸ್ಬೇಡ ಅಂತ. ನೋಡಿ ಇವಾಗ ನಿನ್ ಮಗ ನನ್ ಮಗಂಗೆ ಎಣ್ಣೆ ಹೊಡೆದು ಹೇಳ್ಕೊಟ್ಟವನೆ. ಓ ಪರವಾಗಿಲ್ಲ ಕಣೋ, ನಮ್ಮ ಮಕ್ಳು ದೊಡ್ಡವರಾಗ್ಬಿಟ್ಟಾರೆ. ನಾವೆಲ್ಲ ಕಾಲೇಜ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ, ಅವ್ರು ಇವಾಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಸೂಪರ್ ಸೂಪರ್. ಏ ಬೈಯದ್ ಬಿಟ್ಟು ಹೊಗಳುತ್ತಿದ್ಯಲ್ಲೋ, ನಿನ್ ಮಗ ನನ್ ಮಗಂಗೆ ಎಣ್ಣೆ ಹೊಡೆದು ಹೇಳ್ಕೊಟ್ರದು. ಮತ್ತೆ ನಾನ್ ಬೇಡ ಬೇಡ ಅಂತ ಅಂದಾಗ ಕುಡಿ ಮಚ್ಚ ಅಂತ ಅಂದ್ಬಿಟ್ಟು ನನ್ನ ಹಾಳು ಮಾಡಿದಾಗ ಅವಾಗ ಚೆನ್ನಾಗಿತ್ತಾ? ಕರ್ಮ ರಿಟರ್ನ್ಸ್ ಬ್ರೋ. ಲೋ ನನ್ ಮಗ ಜೊತೆಗೆ ನಿನ್ ಮಗನು ಹಾಳಾಗ್ತವನೋ. ಹೇಳ್ಕೊಡೋರು ಹೇಳ್ಕೊಟ್ಬಿಡ್ತಾರೆ, ಆದ್ರೆ ಆಮೇಲೆ ಅವರೇ ಉದ್ಧಾರ ಆಗ್ಬಿಡ್ತಾರೆ ನಿಂತರ. ಆದ್ರೆ ಈ ಕಲ್ತವ್ರು ಇರ್ತಾರಲ್ಲ, ಅವ್ರ ಜೀವನ ಪೂರ್ತಿ ಹಾಳಾಗ್ಬಿಡ್ತಾರೆ ನಂತರ. ಕರೆ ನಿನ್ ಮಗನ. ನೀನ್ ಕರಿಯ ನಿನ್ ಮಗನ್ನ. ಬಾಪ ಸುಪುತ್ರ ಬಾ. ಲವ್ ಬರ ಇಲ್ಲಿ. ನಾನಲ್ಲಪ್ಪ, ಅವನೇ ಹೇಳ್ಕೊಟ್ಟಿದ್ ನಂಗೆ. ಅಪ್ಪ ನಾನಲ್ಲಪ್ಪ, ಅವನೇ ಹೇಳ್ಕೊಟ್ಟಿದ್ ನನ್ಗೆ. ಫ್ಲಾಶ್ ಬ್ಯಾಕ್. ಯಾರೋ ಹೇಳ್ಕೊಟ್ಟಿದ್ ನಿಮ್ಮಿಬ್ರಿಗೂ ಎಣ್ಣೆ ಹೊಡಿಯೋದಕ್ಕೆ? ಅಪ್ಪ ನಾನಲ್ಲಪ್ಪ, ಇವನೇ ಹೇಳ್ಕೊಟ್ಟಿದ್ ನನ್ಗೆ. ಅಂಕಲ್ ದೇವರಣೆಗೂ ನಾನಲ್ಲ ಅಂಕಲ್, ಇವನೇ ಹೇಳ್ಕೊಟ್ಟಿದ್ದು. ಅಪ್ಪನ್ ತಕ್ಕನಂಗೆ ಮಕ್ಳು. ನಮ್ಮ ಹುಡುಗಿ ಕೇಳ್ತಿದ್ಲು ನನಗೋಸ್ಕರ ಇಲ್ಲಿವರೆಗೆ ಏನೋ ಮಾಡಿಲ್ಲಲ್ಲ ಅಂತ, ಅದಕ್ಕೆ ನಾನು ಮೋಸ ಮಾಡಿಬಿಟ್ಟೆ. ಅಣ್ಣ ಕೈಯಲ್ಲಿ ಅದೃಷ್ಟ ರೇಖೆ ಇರ್ತಂತ ಜನ ಹೇಳ್ತಾರ, ಅದು ನಿಜನಾ? ಹ್ಞೂ ಲೇ ತಮ್ಮ, ಕೈಯಲ್ಲಿ ಅದೃಷ್ಟದ ರೇಖೆ ಇರ್ತಾವ. ಮತ್ತೆ ಕೈ ಇರ್ಲಾರ್ದವ್ರಿಗೆ ಅದೃಷ್ಟ ರೇಖೆ ಎಲ್ಲಿರ್ತ? ಅಣ್ಣ ಒಂದ್ ವಿಷಯ, ನನ್ನ ರಾತ್ರಿ ಇಡೀ ನಿದ್ದೆ ಮಾಡಕ ಬಿಟ್ಟಿಲ್ಲ. ಹೌದಾ? ಯಾವ್ದಿಲ್ಲ ಅಂತ ವಿಷಯ? ನಂಗೂ ಸ್ವಲ್ಪ ನಾನು ಕೇಳ್ತನ. ದೆವ್ವಗಳು ಬಿಳಿ ಬಟ್ಟೆ ಕೆತ್ತಲ್ಲ, ಅವಕ್ಕ ಯಾರು ಕೊಡಿಸ್ತಾರ ಬಟ್ಟಿನ? ಬೇಬಿ, ಇಲ್ಲಿ ಫ್ಲವರ್ ಅಂಗಡಿ ಹತ್ರ ಇದ್ದೀನಿ, ರೋಸ್ ತಗೊಂಡಿದ್ದೀನಿ ನಿನ್ಗೋಸ್ಕರ. ಯಾವ್ದನ್ನ ಫ್ಲವರ್ಸ್ ಬೇಕಂದ್ರೆ ಹೇಳು, ತಗೊಂಬರ್ತೀನಿ. ರೋಸ್ ತಗೊಂಡಿದ್ಯಾ? ಬಟ್ ರೋಸ್ನ ಮನೆಗೆ ತಗೊಂಡು ಹೋಗಕ್ಕಾಗಲ್ವಲ್ಲ, ಡೌಟ್ ಬಂದ್ಬಿಡುತ್ತೆ. ಡೌಟಾ? ಒಂದು ಕೆಲಸ ಮಾಡು, ಮನೇಲಿ ಡೌಟ್ ಬರ್ದೇ ಇರುತ್ತಾರೆ, ಅದ್ರ ಬೇರೆ ಫ್ಲವರ್ ತಗೊಂಬ. ಸರಿ, ಹಂಗಿದ್ರೆ ಯಾವ್ದನ್ನ ಬೇರೆ ಫ್ಲವರ್ ಕೊಡ್ತೀನಿ ಇರು. ಓಕೆ. ಯಾಕೆ ಹೊಡ್ದೆ? ಏನಿವಾಗ? ಅವಳು ನನ್ ಮಗಳು ಕಣೆ, ಅವಳು ಏನೇ ತಪ್ಪು ಮಾಡಿದ್ರು ನನ್ಗೆ ಹೇಳ್ಬೇಕು. ಅದ್ ಎಷ್ಟು ಧೈರ್ಯ ಇದ್ರಿ ಇವಳು ಹೊಡಿತ್ಯಾ? ಹ್ಞೂ, ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ? ನಾನು ಹೇಳ್ದೆ ತಾನೆ ಅವಳು ಯಾರನ್ನು ಬಿಡಲ್ಲ ಅಂತ. ಮತ್ತೆ ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಟ್ಟೆ? ನೀನ್ ಇನ್ನೊಂದ್ ದಿನ ಬಂದ್ಬಿಟ್ಟು ಅಮ್ಮ ಹೊಡೆದ್ಲು ಬೈದ್ಲು ಅಂತ ಹೇಳ್ಬಾರ್ದಲ್ವಾ, ಅದಕ್ಕೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ಟೆ. ಅವಳನ್ನ ಯಾರು ಏನು ಮಾಡಕ್ ಆಗಲ್ಲ. ಬಸವಣ್ಣ ಏನಾಯ್ತು? ಎಷ್ಟು ಖುಷಿ ಒಳಗದಿ? ಲವ್? ಇಲ್ಲಣ್ಣ, ನಾ ಇಂಗ್ಲಿಷ್ ಕಲ್ತ್ನಿ. ವಾ, ಹೇಳು ನೋಡುನು. ಇಂಗ್ಲಿಷ್ ಎದ್ದಿಲ್ಲ. 365 ದಿನ ಅಣ್ಣ ಅನ್ನ ಮಾವನ್ ಮಗಳು ನಿನ್ನೊಂದಿನ ಬಂದು ಮಾಮ 25,000 ಬೇಕಂದ್ಲು. ನಾನು ಮಾಮ ಅಂದಳಂತ ಖುಷಿಗೆ 25,000 ತಂದು ಕೊಟ್ಟೆ. ನಿನ್ ರಾತ್ರಿ ನಾವು ಹುಡುಗನ್ ಕರ್ಕೊಂಡು ಓಡಿ ಹೇಳ. ಎಂತ ಬೆಳಿಗ್ಗೆ ಕುಕ್ಕರ್ ತಗೊಂಡು ಕುಕ್ಕರ್ ಎತ್ತಿಗೆ ಹಾಳಾಗಿದೆ ಅಂತ ಗೊತ್ತಿಲ್ಲ. ಹೌದಾ? ಮನೇಲಿ ನೆಂಟರು ಇದ್ದಾರೆ, ಈಗ ಅರ್ಜೆಂಟ್ ಆಗ್ಬೇಕು. ಈಗ ಎಲ್ಲಿ ಹೋದ್ರು 1 ದಿವಸ 2 ದಿವಸ ಹೇಳ್ತಾರೆ. ಹೌದು, ಈಗ ಅರ್ಜೆಂಟ್ ಸಿಗ್ಬೇಕು ನನಗೆ. ಅಲ್ಲಿ ದೇವಸ್ಥಾನದಲ್ಲಿ ಹಿಂದಿ ಅವನು ಬಂದಿದ್ದಾರಲ್ಲ, ಎಂತ ಸ್ಪೀಡ್ ಮಾಡೋದು ಗೊತ್ತ ಅವನು? ಹೌದಾ? ಎಲ್ಲಿ? ದೇವಸ್ಥಾನದಲ್ಲಿ 1 ಗಂಟೆಯಲ್ಲಿ ಸಿಗ್ಬೋದು. ಈಗ 1 ಗಂಟೆ? ಅದೇ 1 ನಿಮಿಷದಲ್ಲಿ ಕೊಡ್ತಾನೆ ಅವನು. ಸ್ಪೀಡ್. ಮಾತಾಡ್ತೀನಿ.
ए भैया ये अर्जेंट करो भाई। A few minutes later. ಎಂತ ಮಾರೆ ನೀನು ಎಲ್ಲಿಗೆ ಕಲಿಸಿದ್ದು ನೀನು? ಕುಕ್ಕರ್ ಅಂತ ಗುಜಿರಿಗೆ ಹಾಕ್ಬೇಕು ಅಷ್ಟೇ. ಅಣ್ಣವ್ರೆ ಏನಾದ್ರು ಕೊಡಿ ಅಣ್ಣ. ಏನ್ ನನ್ನ ಹತ್ರ ಏನು ಇಲ್ಲಪ್ಪ ಕೊಡಕ್ಕೆ. ನಾನೇ ಇಲ್ಲಿ ಗಾರೆ ಕೆಲಸ ಮಾಡ್ತೀನಿ, ನಾನ್ ನಿಂಗೇನ್ ಕೊಡ್ಲಿ? ಏನಾದ್ರೂ ಕೊಡಿ ಅಣ್ಣ. ಯಾರ್ರಿ ಟೊಮೆಟೊ, ಪೊಟೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮುಲ್ಲಂಗಿ, ಸೌತೆಕಾಯಿ ಯಾವ ಇವೆಲ್ಲ? ಅಣ್ಣ ತರಕಾರಿ ಅವ್ನು ಬಂದಲ್ಲ, ಎಲ್ಲೋದ? ಅವ್ನು ಅಮೆರಿಕಕ್ಕೆ ಹೊಂಟದ. ಅವ್ನ ಅಕ್ಕ ನಾ ಎಲ್ಲ ಗುರು. ಇವನ ಹೆಸರು ಮನೋಜ್ ಶೆಟ್ಟಿ ಅಂತ ಗುರು. ಮನೋಜ್ ಶೆಟ್ಟಿ ತುಂಬಾ ದೊಡ್ಡ ರೌಡಿ ಗುರು. ಮ್ಯಾಟ್ರಿಮೋನಿ ಆಪ್ ಇಂದ ಮದುವೆ ಆಗಿದ್ದ. ಅವ್ರ ಹೆಂಡತಿ ಡೈವರ್ಸ್ ಕೊಟ್ಬಿಟ್ಟು ಅರ್ಧ ಆಸ್ತಿ ಎತ್ಕೊಳ್ಳೋದು ಅಲ್ಲದೆ ಪೊಲೀಸ್ ಲಾಟಿ ಮನೋಜ್ ತಿಕ್ಕದ ಮೇಲೆ ನಾಯಿ ಹೊಡೆದಂಗ್ ಹೊಡ್ಸಿದ್ಲು ಗುರು. ಅಷ್ಟಕ್ಕೂ ಸಮಾಧಾನ ಆಗಿಲ್ಲ ಅಂತ ಇವ್ರ ಅಣ್ಣಂಗೆ ಅವ್ರ ತಮ್ಮಂಗೆ ಎಲ್ಲರಿಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಲಾಟಿ ತಿಕ್ಕದ ಮೇಲೆ ಹೊಡ್ಸಿದ್ಲು ಗುರು. ಮನೋಜ್ ಶೆಟ್ಟಿ ಇವಾಗ ಕ್ರೇಜಿ ಆಗ್ಬಿಟ್ಟವ್ರೆ. ಮನೋಜ್ ಶೆಟ್ಟಿ ಏನಂತಾರೆ, ಯಾರು ಫಸ್ಟ್ ನೈಟ್ಗೋಸ್ಕರ ಮದುವೆ ಆಗಬೇಡಿ ಗುರು. ಸೊಳ್ಳೆಗಳು ಮನುಷ್ಯದು ಬ್ಲಡ್ ಕುರ್ದಿ ಮೊಟ್ಟೆ ಇರ್ತವೆ. ಸೊ ಟೆಕ್ನಿಕಲಿ ನೋಡಕ್ ಹೋದ್ರೆ ಆ ಮಕ್ಳುಗಳಿಗೆ ಅಪ್ಪ ನೀವೇನೆ. ಯಾಕಂದ್ರೆ ಆ ಮಕ್ಳು ಮೈಯಲ್ಲಿ ಹರಿತಾ ಇರೋದು ನಿಮ್ದೇ ರಕ್ತ. ಅಪ್ಪಯ್ಯ 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 ಅಪ್ಪಯ್ಯ. ಅರೆ ಸ್ವರ್ಗಕ್ ಬಂದ್ಮೇಲೆ ಸೂಪರ್ ಆಗಿ ಐತೆ ಮಾಮ್. ಹಿಂಗೆ ಹುಡುಕ್ತಾ ಇದ್ದೆ ಕಣ್ರು ಈ ಸ್ವರ್ಗದಲ್ಲಿ. ನೀನ್ ಬಂದೇ ಬರ್ತೀನಿ ಗೊತ್ತಿತ್ತು. ಅರೆ ಸ್ವರ್ಗಕ್ಕೆ ಹೆಂಗ್ ಬಂದೆ? ಕೋಳಿ ಧರ್ಮನ್ಗೆ ಒಂದ್ 5 kg ರಾಗಿ ಕೊಟ್ಟೆ. ಗೊತ್ತಪ್ಪ ಹಿಂಗ್ ಹೆಂಗೋ ಹೊಡೆದ್ರು ಅವತ್ತೆ ತಕೊಂಡೋದ್ರು. ನನ್ಗೆ ಚಿಕನ್ ಗುನ್ಯ ಅನ್ಬಿಟ್ಟು ತಲ್ಲೋ ಗಾಡಿಗೆ ಅನ್ಬಿಟ್ಟು ಅವ್ರೆ ಚಿಡ್ರೆ. ಚಿಕನ್ಗೆ ಚಿಕನ್ ಕುನಿಯ ನೋಡು ಮಾಮ್ ಯಾವ ತರ ನಿಮ್ಗೆ ಹೆಂಗ್ ಹಾಕಿದ್ರು? ಹಂಗ 5 kg ಆರ್ಡರ್ ಬಂದಿತ್ತು. ಇವ್ನು ನನ್ಗೆ ಎತ್ಕೊಂಡ್ ಹೋಗ್ ತೂಕ ಹಾಕ್ದ 1.5 kg. ಸೈಡ್ಗೆ ಇಕ್ತ ಅವನು. ಜೀವ ಎತ್ತಿ ರೆಕ್ಕೆಗ್ ಮರ್ಚ್ಕೊಂಡು ಓಡಿದ್ರೆ ಬೆಕ್ ನನ್ ಮಗ ಹೋಗ್ಬಿಟ್ಟ. ಇವನ್ ಯಾರು? ಇವನು ಯಾವ್ದೋ ಬಂದ್ ಹಾಕೋಲಿ ಅಂತಪ್ಪ. ಬಂದ್ ಹಾಕೊಳ್ಳಿನ ಇಲ್ಲಿ ಟೈಮ್ ಪಾಸ್ ಗಾಡಿ ಇಲ್ಲ ಅಂತ ಇವ್ನು ಹಾಕೊಂಡು ಓಡಾಡ್ತಾ ಇದೀವಿ. ಇವ್ನ ಪೆದ್ ನನ್ ಮಗ ನೋಡ್ತಾನೆ, ಅವ್ನು ನಗ್ಗಿತಾನೆ. ಅವನು ನೋಡ್ತಾ ಇರೋ ಒಂದೇಟ್ ಹೊಡಿಬೇಕಂತ ನೋಡು. ಬಂದ್ ಹಾಕೊಳ್ಳಿ. ಬರೀ ಬಾ ಮಿಕ್ದವ್ರನ್ನ ಎತ್ತಾಕೊಂಡ್ ಸ್ವರ್ಗಕ್ ಬರೋಣ. ನಡಿ. ಯಾಕೆ ಹೊಡ್ದದ್ದು? ನೀನ್ ಯಾಕೆ ಗೊಬ್ಬರ ಹಾಕುದಾ? ನೀನ್ ಯಾಕೆ ವೈರನ್ ಮುಟ್ಟೋದು? ಮತ್ತೆ ಸ್ಕಿನ್ ಹೋಗ್ತದಲ್ಲ. ಸ್ಕಿನ್ ಹೋಗಿದೆ ಅಂತ ಕೈ ಹಾಕಿದ್ರೆ ಕರೆಂಟ್ ಶಾಕ್ ಹೊಡೆದ್ರೆ 200-300 ರೂಪಾಯಿ ಖರ್ಚಾಗ್ತದೆ. ಮತ್ತೆಂತ ಮಾಡುದು? 50 ರೂಪಾಯಲ್ಲಿ ಆಗ್ತದೆ. ಹೌದಾ? ಅದೇಗೆ ಎಲೆಕ್ಟ್ರಿಷಿಯನ್ ಹತ್ರ ಹೇಳಿದ್ರೆ 50 ರೂಪಾಯಲ್ಲಿ ಬಂದು ಮಾಡಿ ಹೋಗ್ತಾನೆ. ಅಲ್ಲ ರಮೇಶ್ ಅಣ್ಣ. 1 hour later. ಎಲ್ಲಿ ನೀನ ರಮೇಶ್ ಅಣ್ಣ? ಇಷ್ಟೊತ್ತಿಗೆ ನಂದೆ ಹಾಕಿ ಆಗ್ತಿತ್ತು. ಕಾಲ್ ಮಾಡಿದೆ ಬರ್ತೇನೆ ಅಂತ ಹೇಳಿದ್. ಎಲ್ಲಿ ಸತ್ರ 3 ಕಾಸು ನಾವು. ರಮೇಶ್ ಅಣ್ಣ ಕೇಳಿದೆ. ಅದು ವೈರಿದ್ದು ಸ್ಕಿನ್ ಹೋಗಿತ್ತು. ವೈರಿದ್ದು ಸ್ಕಿನ್ ಹೋಗಿತ್ತು. ನಾನು ಬಂದದಂತ ಎನಿಸಿದ್ದು. ಹಾಗೆ ಗೊತ್ತಿಲ್ಲದೆ ಬಂದದ ನಾನು. ಎಷ್ಟಾಯ್ತು ನಿಮ್ಮದಿನ್? ಅಲ್ಕಟ್ಟ 500. ತಂದಿದ್ದು ತಪ್ಪಾಯ್ತು. ಮತ್ತೆ ಇದ್ರೊಳಗೆ ಏನಾಯ್ತಾ? ಕ್ಯಾಶ್ ಇರೋದು ರಾ ಅಂತ ಸತಿ ಹೇಳ್ಬೇಕು. ಆಯ್ತು ಚಿಕನ್ ಆಯ್ತು ಗೊತ್ತಾಯ್ತು. ಈ ತರ ಆಗುತ್ತೆ ಗೊತ್ತಿಲ್ಲ. ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅನ್ನೋದು ಏನು ಗೊತ್ತಾಗಲ್ಲ ನಿನಕ. ಇದಿಷ್ಟು ರಾ ಆಗಿರೋದು ಇಷ್ಟು ಮಾತ್ರ ಜ್ಞಾನ ಇಲ್ಲ ನಿನಕ. ಡಿಗ್ರಿ ಹೋಲ್ಡರ ನೀನು, ಓದಿರೋದು ಏನಕ್ಕೆ ನೀನು? ನಾನು ಅದ್ರ ಒಳಗಡೆ ಕ್ಯಾಶು ಇದೆ. ನೀನೇ ತಾನೇ ಅದು ಕ್ಯಾಶು ಅಂತ. ಅದು ಕ್ಯಾಸೂನೇ, ಅದು ಕ್ಯಾಸೂನೇ. ಅದು ಒಳಗಡೆ ಕ್ಯಾಶು ನೆಟ್ಟಿದೆ ಅಂತ ಅನ್ಕೊಂಡು ನಂಗೆ ಕಚ್ಚಿದ ತಕ್ಷಣ ಫುಲ್ಲು ಬದಲಾಗೋಯ್ತು. ತಿನ್ನಬಾರ್ದು ಅನ್ನೋದನ್ನ ಏನಕ್ಕೆ ಮನೇಲಿ ಇರ್ಬೇಕು ನೀನು? ಔಟರ್ ಲೇಯರ್ ಚಿಪ್ ಇದು. ನಾನು ಅದೇ ಅನ್ಕೊಂಡೆ ಇದ್ರ ಒಳಗಡೆ ಕ್ಯಾಶು ನಟ್ ಇರುತ್ತೆ. ಇದನ್ನ ಮುರಿಯಕ್ ಟ್ರೈ ಮಾಡಿದೆ, ಆಗಿಲ್ಲ. ಕಚ್ಬಿಟ್ಟು ಹಿಂಗೆ ಸಿಪ್ಪೆ ತರಿಸ್ಬಿಟ್ಟು ಒಳಗಡೆ ಕ್ಯಾಶು ಇರುತ್ತೆ, ತಿನ್ಬೇಕು ಅನ್ಕೊಂಡೆ. ತಗೋರಕ್ಕ, ನನ್ ಮಗನ್ ಲೈಫಿಲ್ ಸಿದ್ಧ ಹೊರಗೋಗು. ಕಾಲದಕ್ ಬೀಳಾಕತಿ.
ಎಷ್ಟ್ ಕಾಲ್ ಬಿದ್ರು ಅಷ್ಟೇ, ನನ್ನ ಮಗನಿಗಂತೂ ನೀನ್ ಕೊಡಲ್ಲ. ಕಾಲ್ ತೆಗಿ ಮುದುಕಿ, 500 ರೂಪಾಯಿ ನೋಟ್ ಅದ. ಕುಡಿ. ಏನಿದೆ? ವಿಷ ತೋದು ಕುಡಿ. ವಿಷ ಅದ. ನೀನ್ ಲೇ ಗೆಳೆಯ ವಿಷ ಕೊಟ್ಟು ಸಾಯಿಸ್ಬೇಕಂತ ಮಾಡಿನ? ಮ್ಯಾಟ್ರ್ ಹಂಗಿತ್ತು ಕುಡಿ, ನೀ ಹೇಳ್ತೀನಿ. ಏನ್ ಮ್ಯಾಟ್ರ್? ಎದಕ್ ಕೊಟ್ಟಿದಿ? ಒಂದ್ 10,000 ರೂಪಾಯಿ ಬೇಕಾಗ ಕೊಡ್ತೀಯ? 10,000 ರೂಪಾಯಿ? ಅವ್ನು ವಿಷ ಕುಡಿಯಾಕ ಅದಕ್ಕ ಗೊತ್ತಿತ್ತು ನನಗ, ಅದಕ್ಕ ಒನ್ಯಾಕ ಕೊಟ್ಟಿನಿ ನಾ ಅದನ್ನ. ಎಂತೆಂತರ ಬರ್ತಿರ್ಲಿ. ರಾತ್ರಿ ಎಲ್ಲ ಎಣ್ಣೆ ಹೊಡಿ, ಬೆಳಗ್ಗೆ ಯೂಟ್ಯೂಬ್ ನೋಡ್ಕೊಂಡು ಒಳ್ಳೆ ಹೇಳ್ಕೊಡಂಗ್ ಪಲ್ಟಿ ಹೊಡಿ. CCTV ಕಣ್ಗಾವಲು. ಚೇಂಜ್ ಆಯ್ತು. ಎದಳ ಮಾಡು ಬೇಗ. ಮಾಡು ಬೇಗ, ಟೈಮೇ ಹೋಗ್ತಿದ್ಯಲ್ಲ. 16 ಸೆಕೆಂಡ್ ಆಗೋಯ್ತು. ಲಾಸ್ಟ್ 3 ಸೆಕೆಂಡ್ ಮಾಡಿ ಏನ್ ಪ್ರಯೋಜನ? ಅದೇನ್ ಕಾಲ್ ಹಿಂಗ್ ಇಡಂಗಿಲ್ಲ ಅಲ್ಲಿ, ಅಲ್ಲೆಂಗಿಟ್ಟಿದೆ. ಅವಳು ಈಗ ಬಿಟ್ಟಿದ್ದು. ಅವಳು ನೋಡ್ಕೊಂಡ್ ಮಾಡು, ಯಾವ್ದು ಟ್ವಿಸ್ಟ್ ಆಗಲ್ಲ. ಬರೀ ಹುಡುಗರಿರೋದಿರ್ಲಿಲ್ವಾ? ಸ್ವಲ್ಪ ಜೋಶ್ ಇರುತ್ತೆ. ಅದೇ ಅದಕ್ಕೆ ನೀನ್ ಹಾಕೊಂಡಿರೋದು. ಏನವ ಹಿಂಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತದ? ಕೋತಿ ಅಲ್ಲಪ್ಪ, ಅಲ್ಲೋಡು. ಹೋದ್ರು ಮತ್ತು ನರ ನರ ಗೆಳದೆ. ವಯಸ್ಸಾಗಿದೆ ಅಮ್ಮನ ಹೊಡಿಬೇಕಂದ್ರ ನಾಳೆ ನಾಡ್ದು ಅವಳೆ ಸತ್ತೋಗ್ತಾಳೆ. ಬೇಸ್ ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರುನು, ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನು ಗೆಳತಿ ಉಳಿಯುವೆನು. तो चलिए शुरू करते हैं. दुबई शेख मामला ತಂಗಿ ಕಿಪ್ಪಿ ಕುಷ್ಕಾ ಬಾನು. ಇದೇನ್ ಸೊಳ್ಳೆ ಪಡ್ದೆ? ಈಗೀಗ ಅನ್ಸ್ತಾ ಇದೆ ಕೊರೋನಾ ಟೈಮ್ ಅಲ್ಲಿ ಸತ್ತವ್ರೆ ಪುಣ್ಯವಂತರು. ಈಗ ತಾನೇ ಶಿವ ಅಂತ ಎದ್ದು ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಉಷ್ ಪಿಕ್ಚರ್ ದೇವು ತರ ಕಾಣಿಸ್ಕೊಂಡು, ನಿನ್ನ ರೇಸ್ ನೋಡಿ ನಾನು ಮಣ್ಣು ಸೇರಿ ಹೋದರೇನು, ಮಣ್ಣು ಒಳಗೆ ನಿನ್ನ ರೇಸ್ ನೋಡುವೇನು ಕಿಪ್ಪಿ ನೋಡುವೇನು. ಆಯ್ತೇನೋ? ಆಯ್ತಪ್ಪ, ಹೋಗದಾ? ಬಾ ಹೋಗೋಣ. ಸರ್, ಹೆಲ್ಮೆಟ್ ಮರ್ತೋಗ್ತಿದ್ದೀರಾ? ಕಳ್ಳ ಬುಡ್ಡಿ ಮಗನೇ, ಈ ವಯಸ್ಸಿಗೆ ಈ ಸೋಕೆ ಬೇರೆ ಆಯ್ತಾ ನಿನಗೆ? ಹೆಲ್ಮೆಟಾ? ಬಾ ಮಗ, ಸೇಫ್ಟಿ ಮುಖ್ಯ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೆನ್ಸಸ್ ಇಂದ ಬಂದಿದ್ದೀವಿ. ಎಷ್ಟು ಜನ ಇದಾರೆ ಸರ್ ಮನೇಲಿ? ಸದ್ಯಕ್ಕೆ ನಾನು ಒಬ್ಬನೇ ಇದೀನಿ ಸರ್, ಇನ್ನೊಂದ್ ಸ್ವಲ್ಪ ಹೊತ್ತಿ ನಾನು ಇರಲ್ಲ. ಯಾಕೆ ಸರ್? ಬಾಡಿಗೆ ಕಟ್ಟಿಲ್ಲ ಸರ್, ಅವರೇ ಖಾಲಿ ಮಾಡಿಸ್ತಾರೆ ಈಗ. ಸರ್ ಸೈಟ್ ಇದೆಯಾ? ತಾಂಡಿದ್ದೆ ಸರ್, ನೆಲಮಂಗ್ಲ ತಗೆ ನಿಕ್ಕೊಂಡು ಹೋತು ಸೈಟು. ಊರಲ್ಲಿ ಸ್ವಂತ ಮನೆ ಇದೆಯಾ ಸರ್? ಅಲ್ಲಿ ಮಾರ್ಕೆಂಡೆ ಇಲ್ಲಿಗೆ ಬಂದಿದ್ ಸರ್. ಮದ್ವೆ ಆಗಿದೆಯಾ ಸರ್? ಎಷ್ಟು ಜನ ಮಕ್ಕಳು? ಈ ಜನ್ಮಕ್ಕೆ ಆಗಲ್ ಬಿಡ್ರಿ ಸರ್ ಮದುವೆ. ಮಕ್ಕಳು ಇದಾವ, ಅಕ್ರಮ ಸಕ್ರಮ ಅಧಿಕೃತವಾಗಿ ಯಾವೂ ಇಲ್ಲ. ಅಯ್ಯೋ ದೇವ್ರೆ, ಅಟ್ಲೀಸ್ಟ್ ಇವ್ನ ಹತ್ರ ಬೈಕ್ ಇರುತ್ತೆ ಅನ್ಕೊಂಡೆ, ನೋಡಿದ್ರೆ ಸೈಕಲ್ ಅಲ್ಲಿ ಬಂದಿದ್ದಾನೆ. ಇವತ್ತೇ ಇವ್ನ ಹತ್ರ ಬ್ರೇಕಪ್ ಮಾಡ್ಕೊಂತೀನಿ ನಾನು. ಅಯ್ಯೋ, ಇವಳ ಹತ್ರ ಒಂದ್ ಸೈಕಲ್ ಇಲ್ಲ. ಕೇಳು. ಮಂಗಲ ಭಾವನಯ ಮಂಗಲ. ಚೋರ್
छोड़ कोई मेरी मदद करो। ये लीजिए आपका पर्स। थैंक्स। वैसे आपका नाम क्या है? अफरूजा। अल्लाह।